ದಾವಣಗೆರೆಯಲ್ಲಿ ಕೊನೆ ಕ್ಷಣದಲ್ಲಿ ಬಿಜೆಪಿ ಅಭ್ಯರ್ಥಿ ಬದಲಾಗಬಹುದು ಅಂತ ಶಾಮನೂರು ಕುಟುಂಬಕ್ಕೆ ಬಿಜೆಪಿ ಟಿಕೆಟ್ ಕೊಟ್ಟರು ಅಚ್ಚರಿಯಿಲ್ಲ. ವಿಜಯಪುರದಲ್ಲಿ ಉಚ್ಚಾಟಿತ ಶಾಸಕ ಯತ್ನಾಳ್ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ಯಡಿಯೂರಪ್ಪ ಶಾಮನೂರು ಕುಟುಂಬದ ಬಹಿರಂಗ ಹೊಂದಾಣಿಕೆ ಇದೆ. ಶಾಮನೂರು ಕುಟುಂಬದ ಜೊತೆ ವಿಜಯೇಂದ್ರ ಹೊಂದಾಣಿಕೆ ಇದೆ. ದಾವಣಗೆರೆಯಲ್ಲಿ ಬಿಜೆಪಿ ಪರ ವಿಜಯೇಂದ್ರ ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಇದೀಗ ಹೊಸ ಬಾಂಬ್ ಸಿಡಿಸಿದ್ದಾರೆ. ನಿಜವಾಗ್ಲೂ ಇದೊಂದು ಅಚ್ಚರಿಯ ಹೇಳಿಕೆ ಅಂತಾನೆ ಹೇಳಬಹುದು. ದಾವಣಗೆರೆಯಲ್ಲಿ ಕೊನೆ ಕ್ಷಣದಲ್ಲಿ ಬಿಜೆಪಿ ಅಭ್ಯರ್ಥಿ ಬದಲಾಗಬಹುದು. ಶಾಮನೂರು ಕುಟುಂಬಕ್ಕೆ ಬಿಜೆಪಿ ಟಿಕೆಟ್ ಕೊಟ್ಟರು ಅಚ್ಚರಿ ಪಡಬೇಕಾಗಿಲ್ಲ. ವಿಜಯಪುರದಲ್ಲಿ ಉಚ್ಚಾಟಿತ ಶಾಸಕ ಯತ್ನಾಳ್ ಇದೀಗ ಹೊಸದೊಂದು ಬಾಂಬ್ ಸಿಡಿಸಿರುವಂತದ್ದು. ಶಾಮನೂರು ಕುಟುಂಬದ ಜೊತೆಗೆ ವಿಜಯೇಂದ್ರ ಹೊಂದಾಣಿಕೆ ಇದೆ. ಯಡಿಯೂರಪ್ಪ ಶಾಮನೂರು ಕುಟುಂಬ ಬಹಿರಂಗದ ಹೊಂದಾಣಿಕೆ ಇದೆ ಅಂತ ಹೇಳಿದ್ದಾರೆ. ಶಾಮನೂರು ಕುಟುಂಬಕ್ಕೆ ಬಿಜೆಪಿ ಟಿಕೆಟ್ ಕೊಟ್ಟರು ಅಚ್ಚರಿ ಇಲ್ಲ ಅಂತ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಶಾಮನೂರು ಪುತ್ನರಿಗೆ ಟಿಕೆಟ್ ಕೊಡಬಹುದು, ಇದು 100% ನನಗೆ ಮಾಹಿತಿ ಸಿಕ್ಕಿದೆ. ಯಾರನ್ನ ಹಾಳು ಮಾಡಬೇಕು ಅಂತ ಈಗಾಗಲೇ ಅವರೆಲ್ಲರೂ ಕೂಡ ಯೋಚಿಸಿಯಾಗಿದೆ. ನಾನು ಜೆಸಿಬಿ ಅಭ್ಯರ್ಥಿ ಹೇಳ್ತಾ ಇದ್ದೀನಿ. ವಿಜಯಪುರದಲ್ಲಿ ಇದೀಗ ಈ ಒಂದು ಮಾತನ್ನ ಶಾಸಕರಾಗಿರುವಂತಹ ಯತ್ನಾಳ್ ಅಂದ್ರೆ ಬಿಜೆಪಿಯಿಂದ ಉಚ್ಚಾಟಿತರಾಗಿರುವಂತಹ ಯತ್ನಾಳ್ ಈ ಒಂದು ಮಾತನ್ನ ಹೇಳಿದ್ದಾರೆ. ಇದೀಗ ಯತ್ನಾಳ್ ಹೊಸ ಬಾಂಬ್ ಒಂದನ್ನ ಸಿಡಿಸಿರುವಂತಹದ್ದು. ನಾನು ಜೆಸಿಬಿ ಅಭ್ಯರ್ಥಿ ಹಾಕುವ ಬಗ್ಗೆ ಕಾದು ನೋಡ್ತೇನೆ. ಯಾಕಂತಂದ್ರೆ ಇದೀಗ ವಿಜಯಪುರದಲ್ಲಿ ನಾನು ಹೇಳ್ತಿರುವಂತಹ ವಿಷಯ ಸತ್ಯ ಅಂತ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ. ಏನಂತಂದ್ರೆ ದಾವಣಗೆರೆಯಲ್ಲಿ ಅಭ್ಯರ್ಥಿ ಚೇಂಜ್ ಆದ್ರೂ ಆಗಬಹುದು. ಕೊನೆ ಕ್ಷಣದಲ್ಲಿ ಬಿಜೆಪಿ ಹೊಸದೊಂದು ಏನಂತಂದ್ರೆ ಹೊಸ ಬಾಂಬ್ ಅನ್ನ ಸಿಡಿಸಬಹುದು. ಎಲ್ಲರೂ ಕೂಡ ಹುಷಾರಾಗಿರಿ. ಶಾಮನೂರು ಕುಟುಂಬಕ್ಕೆ ಬಿಜೆಪಿಯಿಂದ ಟಿಕೆಟ್ ಸಿಗಬಹುದು. ಅದರಲ್ಲೂ ಶಾಮನೂರು ಪುತ್ರರಿಗೆ ಟಿಕೆಟ್ ಅನ್ನ ಕೊಡಬಹುದು ಅಂತ ಇದೀಗ ಉಚ್ಚಾಟಿತ ಅಭ್ಯರ್ಥಿಯಾಗಿರುವಂತಹ ಯತ್ನಾಳ್ ಅವರು ಈ ಒಂದು ವಿಷಯವನ್ನ ಹೇಳಿದ್ದಾರೆ. ಬಿಜೆಪಿ ದಾವಣಗೆರೆಯಲ್ಲಿ ಯಾವ ಅಭ್ಯರ್ಥಿಯನ್ನ ಹಾಕಬಹುದು ಅಂತ ನಾನು ಕಾದ್ ನೋಡ್ತೀನಿ. ಯಾಕಂತಂದ್ರೆ ಇದೀಗ ಶಾಮನೂರು ಕುಟುಂಬಕ್ಕೆ ಬಿಜೆಪಿ ಟಿಕೆಟ್ ಕೊಟ್ಟರು ನೀವೆಲ್ಲರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಅಂತ ಇದೀಗ ಬಿಜೆಪಿಯ ಅಭ್ಯರ್ಥಿಗಳಿಗೆ ಯತ್ನಾಳ್ ಅವರು ಹೇಳಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.